ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ರಾಘು ಮತ್ತು ಜಾನ್ಸಿಯ ಒಂದು ಡಿವೋರ್ಸ್ ಕೇಸ್ ಕೋರ್ಟ್ ಮೆಟ್ಟಿಲೇರ್ತದೆ. ಅದರ ಜೊತೆಗೆ ಇಲ್ಲಿ ರಾಘುವನ್ನು ದೂರ ಮಾಡೋಕೆ ಮುಂದಾಗ್ತಿರೋ ಜಾನ್ಸಿಗೆ ಇನ್ನೊಂದು ಮದುವೆಯ ಸಂಭ್ರಮ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಚಾರಿಗೆ ಕೆಡ್ಡ ತೋಡ್ತಿದ್ದಾರೆ. ಯಾರಪ್ಪ ಅದು, ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಚಾರಿಗೆ ಮನೆಗೆ ಅನಿತಾ ರಾಘುನ ಕರ್ಕೊಂಡು ಬರ್ತಾಳೆ. ರಾಘುನ ಕರ್ಕೊಂಡು ಬಂದದ ನಮ್ಮ ಮದುವೆಗೆ ಮುಹೂರ್ತ ಇಡಬೇಕು ಅಂದಾಗ ಆಗಿರೋ ಮದುವೆಗೆ ಯಾವುದೇ ಕಾರಣಕ್ಕೂ ಮುಹೂರ್ತ ಇಡುವುದಿಲ್ಲ ಅಂತ ಹೇಳಿ ರಾಮಾಚಾರ್ಯ ಹೇಳ್ತಾರೆ. ನೀವು ಕಮಲಮ್ಮನ ಮೊಮ್ಮಗನಂತರ ನಾಟಕ ಮಾಡ್ಕೊಂಡು ಬಂದು ರಾಘು ಮತ್ತೆ ಜಾನ್ಸಿನ ಒಂದ್ ಮಾಡಬೇಕು ಅಂತ ನಾಟಕ ಆಡಿದ್ರಿ. ಆದ್ರೆ ಖಂಡಿತವಾಗ್ಲೂ ನಿಮ್ಮ ನಾಟಕಕ್ಕೆ ಫುಲ್ ಸ್ಟಾಪ್ ಇಟ್ಟವಳೆ. ನಾನು ಗೆಲ್ಬೇಕು ಅನ್ಕೊಂಡ್ರೆ ಗೆಲ್ತೀನಿ, ಈಗಲೂ ಕೂಡ ಗೆದ್ದದನೆ, ರಾಘುನ ಪಡ್ಕೋತಾ ಇದ್ದೀನಿ ಅಂತ ಅನಿತಾ ಹೇಳಿದಾಗ ರಾಘು ಮನಸ್ಸಲ್ಲಿ ನೀನಿದೆಯಾ, ಫಸ್ಟ್ ಅದನ್ನ ತಿಳ್ಕೊ ಅಂತ ಹೇಳಿ ಚಾರು ಹೇಳ್ತಾರೆ. ಬಟ್ ಇಲ್ಲಿ ರಾಘು ಹೇಳೋದು ಒಂದೇ, ನಮ್ಮ ಮನೆಯವರು ಮನ್ಸರೆ ಒಪ್ಪಿದ್ದಾರೆ ಅಂದಮೇಲೆ ನಂದೇನೇನಿಲ್ಲ, ನಮ್ಮ ಮನೆಯವ್ರಿಗೋಸ್ಕರ ನಾನು ಮದುವೆ ಆಗ್ತಿದ್ದೀನಿ ಅಂತ. ಇತ್ತ ಕಡೆ ಅನಿತಾ ಕೂಡ ಖಂಡಿತವಾಗ್ಲೂ ಇವರಿಬ್ಬರಿಗೆ ಡಿವೋರ್ಸ್ ಆಗ್ತಾ ಇದ್ದಾಗೆ ನನ್ನ ಮತ್ತೆ ರಾಘುನ ಮದುವೆ ಆಗುತ್ತೆ, ನೀವೇ ಅದಕ್ಕೆ ಮುಹೂರ್ತ ಇಡ್ತೀರಾ, ನೀವೇ ಪೌರೋಹಿತ್ಯ ಕೂಡ ಮಾಡ್ತೀರಾ ಅಂತ ಚಾಲೆಂಜ್ ಮಾಡಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಚಾರಿಗೆ ಅನ್ಸೋದು ಖಂಡಿತ ರಾಘು ನಡವಳಿಕೆ ಯಾಕೆ ರೀತಿ ಇತ್ತು, ಮೊದಲು ಇಲ್ಲಿ ಜಾನ್ಸಿ ಜೊತೆ ಮಾತಾಡಬೇಕು, ಜಾನ್ಸಿ ಮತ್ತೆ ರಾಘುನ ಯಾವುದೇ ಕಾರಣಕ್ಕೂ ಕೂಡ ದೂರ ಆಗದಿರುವ ಹಾಗೆ ನೋಡ್ಕೋಬೇಕು ಅಂತ. ಆದ್ರೆ ಇಲ್ಲಿ ಜಾನ್ಸಿ ನಿಜವಾಗ್ಲೂ ಕುಸ್ತು ಹೋಗಿ ಕೂತಾಳೆ. ತನ್ನ ತಾತನಿಗೆ ಆದಂತ ಅವಮಾನವನ್ನ ನೋಡ್ಕೊಂಡು ಸುಮ್ಮನೆ ಇದ್ದಂತ ರಾಘುನ ಮನಸ್ಸಿಂದ ಹೊರಗಾಕೂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾಳೆ. ಈ ಕಡೆ ಅವನ ಫೋಟೋವನ್ನ ಚೂಡ್ ಮಾಡಿ ಬಿಸಾಡಿದಾಳೆ. ಈ ಕಡೆ ಅತ್ತೆ ತುಳಸಿ ಅವರಂತೂ ಸ್ವಂತ ಅಮ್ಮನಿಗಿಂತ ಹೆಚ್ಚಾಗಿ ಜಾನ್ಸಿನ ಕೇರ್ ಮಾಡ್ತಿದ್ದಾರೆ. ಆ ಒಂದು ಕೇರಿಂಗ್ ನಾಟಕ ಆದರೂ ಕೂಡ ಇಲ್ಲಿ ಜಾನ್ಸಿ ಅದನ್ನ ನಿಜ ಅಂತಾನೆ ನಂಬ್ಕೋತಿದ್ದಾಳೆ. ಈ ಕಡೆ ತನ್ನ ಮೊಮ್ಮಗಳನ್ನ ಕೇರ್ ಮಾಡ್ತಿರೋದು ನೋಡಿದ ನಿಜವಾಗ್ಲೂ ಸಂಪತ್ ಕುಮಾರ್ ಅವರು ಒಂದು ರೀತಿಯಲ್ಲಿ ಖುಷಿ ಪಡ್ತಿದ್ದಾರೆ. ತನ್ನ ಮಗಳು ತಾಯಿ ಸ್ಥಾನದಲ್ಲಿ ನಿಂತಿದ್ದಾಳಲ್ಲ ಜಾನ್ಸಿಗೆ ಅಂತ. ಈ ಕಡೆ ತುಳಸಿ ಅವರು ಕೂಡ ನೋಡು ಜಾನ್ಸಿ ಹಾಗಿದ್ದನ್ನೆಲ್ಲ ಮರೆತು ಹೊಸ ಬದುಕನ್ನು ಶುರು ಮಾಡುವ ಅಂತ ಹೇಳಿ ಹೊರಬಂದು ಅಪ್ಪ ಜಾನ್ಸಿ ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದಾಳೆ. ಇನ್ನೂ ಕೂಡ ಅವಳ ಮನಸ್ಸಿನ ಘಾಸೆ ತನ ಹೋಗಿಲ್ಲ. ಮಲಗಿ ಎದ್ದೇಳ್ತಿದ್ದಾಗೆ ಹೊಸ ಬದುಕಿನ ಕನಸು ಕಂಡ್ರೆ ಒಳ್ಳೇದಾಗತ್ತೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ, ನೀವೇನು ಯೋಚನೆ ಮಾಡಿಬಿಡಿ, ನಾನು ಅವಳ ಜೊತೆ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಖಂಡಿತ ಮಗಳ, ನಿಜವಾಗ್ಲೂ ನೀನು ಈ ಮನೇಲಿ ಇರೋದ್ರಿಂದ ಅವಳಿಗೆ ಒಂದು ತಾಯಿ ಸಿಕ್ತಾಗಿದೆ. ನಿನ್ನನ್ನು ನಾನು ಕೈಲಾಡಿಸಿ ಬೆಳೆಸ್ತಿದ್ದೆ, ಆದರೆ ಇವತ್ತು ನೀನು ನನ್ನ ಮೊಮ್ಮಗಳಿಗೆ ತಾಯಿ ಆಗಿದೆಯಾ. ಅವಳ ಈ ಪರಿಸ್ಥಿತಿನ ಖಂಡಿತ ನನ್ನಿಂದ ದೂರ ಮಾಡೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವಳಿಗೆ ಸಮಾಧಾನ ಮಾಡೋ ಶಕ್ತಿ ಕೂಡ ಚೈತನ್ಯ ನನಗೆ ಆದ್ರೆ ನೀನು ಆ ಕೆಲಸ ಮಾಡ್ತಿದ್ಯಾ, ತುಂಬಾ ಖುಷಿ ಆಗುತ್ತೆ ಮಗಳೇ, ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಆದ್ರೆ ಅಪ್ಪ, ನಾನು ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ, ಅವಳಿಗೂ ಕೂಡ ಒಂದು ಸಂಗಾತಿ ಬೇಕಾಗತ್ತಲ್ವಾ, ಅವ್ರು ಮಾತ್ರ ಅಲ್ವಾ ಅವಳ ಜೊತೆಯಲ್ಲಿ ಇರೋಕೆ ಸಾಧ್ಯ. ನನ್ನ ಮಗನೇ ಮದುವೆ ಆಗಬೇಕು ಅಂತ ನಾನು ಹೇಳುವುದಿಲ್ಲ, ಯಾರೇ ಆದರೂ ಪರವಾಗಿಲ್ಲ, ಜಾನ್ಸಿ ಬದುಕಲ್ಲಿ ಮತ್ತೊಬ್ಬ ಸಂಗಾತಿ ಬರಲೇಬೇಕು ಅಂದಾಗ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತಮ್ಮ, ಕಾಲನೇ ಉತ್ತರಿಸ್ಬೇಕಾಗತ್ತೆ ಅಂತ ಸಂಪತ್ ಕುಮಾರ್ ಅವರು ಹೇಳಿದಾಗ, ಇಲ್ಲಪ್ಪ ನಾವೇ ಮಾತುಕತೆನ ಶುರು ಮಾಡಬೇಕಾಗತ್ತೆ ಅಂತ ಹೇಳಿ ತುಳಸಿ ಅವರು ಹೇಳ್ತಾರೆ. ಇಲ್ಲ, ಕಾಲದ ಮುಂದೆ ಯಾರು ಕೂಡ ನಿಲ್ಲುವುದಿಲ್ಲ, ಕಾಲನೇ ಎಲ್ಲವನ್ನ ಕೂಡ ಶುರು ಮಾಡಬೇಕಾಗತ್ತೆ, ಅಲ್ಲಿವರೆಗೂ ನಾವು ಕಾಯ್ಬೇಕಾಗತ್ತೆ, ಅವಳಿಗೂ ಕೂಡ ಸ್ವಲ್ಪ ಸಮಯಾವಕಾಶವನ್ನ ಕೊಡೋಣ ಅಂತ ಹೇಳಿ ಇಲ್ಲಿ ತಾತ ಸಂಪತ್ ಕುಮಾರಿ ಹೇಳ್ತಿದ್ದಾರೆ. ತದನಂತರ ಆಯ್ತ ಕಡೆ ಅನಿತಾ ಮನೆಗೆ ಬಂದಿದ್ದಾಗೆ ಅಯ್ಯೋ ನಮ್ಮ ಮುದ್ದೆ ಸೊಸೆ ಮನೆಗೆ ಬಂದಿದ್ದಾಳೆ ಅಂತ ಏನು ಹಾಡಿಕೊಂಡ ಆಡ್ತಿದ್ದಾರೆ ಮನೆಯವರು ಎಲ್ಲರೂ ಕೂಡ. ನಿಜವಾಗ್ಲೂ ಪಲ್ಲವಿನೇ ನಾನು ಅನ್ಕೊಂಡಾಗೆ ಮಾಡಿ ಮುಗಿಸಿದ್ಯಾ ಅಂತ ಹೇಳ್ತಿದ್ರೆ, ಖಂಡಿತ ಇನ್ನೇನು ಅಣ್ಣ ಮತ್ತು ಅವಳಿಗೂ ಡಿವೋರ್ಸ್ ಆಗತ್ತೆ ಅಂತ ಹೇಳ್ತಿದ್ದಾಳೆ ಅನಿತಾಗೆ ಪಲ್ಲವಿ. ಜೊತೆಗೆ ಇಲ್ಲಿ ಪಲ್ಲವಿ ನಿಮ್ಮ ಅಣ್ಣಂಗೆ ಹೇಳ್ಬಿಡು, ನಾಳೆಯಿಂದ ಕೋರ್ಟಿದೆ, ನೀನು ಕೂಡ ಅವನ ಜೊತೆ ಬರಬೇಕಾಗತ್ತೆ, ಅವನ ಜೊತೆ ನಿಂತ್ಕೋಬೇಕಾಗತ್ತೆ ಅಂದಾಗ, ಖಂಡಿತ ಅಣ್ಣಂಗೂ ಅವಳಿಗೂ ಡಿವೋರ್ಸ್ ಆದ್ರೆ ಅಲ್ವಾ ನಾನು ಕೂಡ ನನ್ನ ಮಿಥುನ್ ಜೊತೆ ಬದುಕೋಕ್ಕಾಗೋದು, ಖಂಡಿತ ಅಂತ ಹೇಳಿ ಅನಿತಾಗೆ ಪಲ್ಲವಿ ಹೇಳಿದಾಗ, ಇಲ್ಲ ನಾನು ಇಲ್ಲಿಗೆ ಬಂದಿದ್ದೆ ನಿನ್ನ ಕರ್ಕೊಂಡು ಹೋಗೋದಕ್ಕೆ, ನಿಜವಾಗ್ಲೂ ನಮಗೆ ನಿನ್ನ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ, ಆದರೆ ನಿಮಗೆ ಸೀರಿಯಸ್ನೆಸ್ನ ಅರ್ಥ ಮಾಡಿಸ್ಬೇಕು ಅಂತಾನೆ ನಾನು ಈ ರೀತಿ ಮಾಡಿದ್ದು. ನಿಜವಾಗ್ಲೂ ನೀನು ಮತ್ತು ಮಿಥುನ್ ಅಣ್ಣ ಇಬ್ಬರು ಕೂಡ ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ದೂರ ಇದ್ದೀರಾ, ಇನ್ನು ಮುಂದೆ ಅದರ ಅವಶ್ಯಕತೆ ಇಲ್ಲ, ನೀನು ಮನೆಗೆ ಬರಬಹುದು, ಕರ್ಕೊಂಡು ಹೋಗಬೇಕು ಅಂತಾನೆ ಬಂದಿದ್ದೀನಿ ನಾನೀಗ, ನೀವು ಸಂಸಾರನ ಶುರು ಮಾಡ್ಬೋದು ಅಂತ ಹೇಳಿ ಇಲ್ಲಿ ಅನಿತಾ ಹೇಳಿದಾಗ, ಇಲ್ಲ ಯಾರು ಕೂಡ ನನ್ನ ಫೋರ್ಸ್ ಮಾಡಬೇಡಿ, ಖಂಡಿತವಾಗ್ಲೂ ನಾನು ಹಾಕಿರೋ
ಚಾಲೆಂಜನ್ನು ಅಥವಾ ನಾನು ಕೊಟ್ಟಿರೋ ಮಾತನ್ನು ನೆರವೇರಿಸ್ದೆ ನಾನು ಆ ಮನೆಗೆ ಹೋಗೋದಿಲ್ಲ, ನಾನು ಕೊಟ್ಟಿರೋ ಮಾತಿನ ಪ್ರಕಾರ ಅನಿತಾ ಮತ್ತು ಅಣ್ಣನ ಮದುವೆ ಮಾಡಿಸೇನೆ ನಾನು ನನ್ನ ಮಿಥುನ್ ಜೊತೆ ಬದುಕನ್ನು ಶುರು ಮಾಡೋದು ಅಂತ ಹೇಳಿ ಪಲ್ಲವಿ ಹೇಳ್ತಾರೆ. ತದನಂತರ ಈತ ಕಡೆ ರಾಘುಗೆ ಏನು ಹೇಳಬೇಕು ಮಾತಾಡಬೇಕು ಗೊತ್ತಾಗ್ತಿಲ್ಲ, ನಿಜವಾಗ್ಲೂ ಸ್ವಲ್ಪ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿಗೆ ಸಂಗೀತ ಬರ್ತಾಳೆ. ಸಂಗೀತ ಬಂದಿದೆ, ಏನದು ಅಣ್ಣ ನಿಜವಾಗ್ಲೂ ಇದೇನು ನಾಟಕನೇ ಅಂತಾನೆ ಅನ್ನಿಸ್ತದೆ ಅಂತಾಗ, ಯಾಕೆ ರೀತಿ ಮಾತಾಡ್ತಿದ್ಯಾ ಸಂಗೀತ ಅಂತಾಗ, ನಿಜವಾಗ್ಲೂ ನಿಜ ಅಲ್ವಾ ನಾನು ಹೇಳ್ತಿರೋದು, ನಿನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ಮನೆಯವ್ರಿಗೋಸ್ಕರ ಬೇರೆ ಯಾರಿಗೆ ಬೇಕಿದ್ರು ತೊಂದರೆ ಮಾಡ್ತೀಯ, ನೋವು ಮಾಡ್ತೀಯ ಅಲ್ವಾ, ನಿನ್ಗೋಸ್ಕರ ಎಷ್ಟೆಲ್ಲ ಮಾಡಿದ್ರು, ನಿನ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟರು, ಆದರೂ ಕೂಡ ನಿನ್ನ ಆಯ್ಕೆ ಅವರು ಆಗಿರಲಿಲ್ಲ, ಮನೆಯವರು ಆಗಿದ್ರಲ್ವಾ, ನಿಜವಾಗ್ಲೂ ಯಾಕೆ ರೀತಿ ಇದೆಯಾ, ಇದೆಲ್ಲ ನಿಜವಾಗ್ಲೂ ನಾಟಕ ಅಂತಾನೆ ಅನ್ನಿಸ್ತದೆ, ನೀನು ಅನ್ಕೊಂಡಾಗೆ ಎಲ್ಲ ಆಗ್ತದೆ ಅಲ್ವಾ, ಖುಷಿ ಪಡಬೇಕು, ನೀನು ಡಿವೋರ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಖುಷಿ ಪಡುವಣ, ಅನಿತಾ ಜೊತೆ ಮದುವೆ ಆಗ್ತದೆ ಅಂತೆಲ್ಲನೂ ಕೂಡ ಹೇಳ್ತಾಳೆ ಸಂಗೀತ. ನಿಜವಾಗ್ಲೂ ಇಲ್ಲಿ ರಾಘುಗೆ ಏನೋ ಒಂದು ರೀತಿ ಪಾಪ ಪ್ರಜ್ಞೆ ಕಾಡುತ್ತೆ. ಆತ ಕಡೆ ಚಾರು ಮತ್ತು ಚಾರಿ ಇಬ್ಬರು ಕೂಡ ನವದೀಪ್ಗೆ ದೊಡ್ಡ ಟಕ್ಕರನ್ನೇ ಕೊಟ್ಟಿದ್ದಾರೆ. ನವದೀಪ್ ಮನೆಗೂ ಕೂಡ ಹೋಗಿದ್ದಾರೆ. ಈ ಕಡೆ ಇದು ವಿವೇಕ್ ಜೊತೆ ಶಾಪಿಂಗ್ ಮಾಡಬೇಕು, ಮದುವೆಗೆ ಇನ್ನೊಂದು 3 ದಿನ ಅಷ್ಟೇ ಅಲ್ವಾ ಇರೋದು ಅಂತ ಚಾರು. ಇತ್ತ ಕಡೆ ಇನ್ನೇನು ಶಾಪಿಂಗ್ ಹೋಗಬೇಕು ಅನ್ನೋಷ್ಟರಲ್ಲಿ ನವದೀಪ್ದು ಒಂದು ಯಾವುದೋ ಒಂದು ಟೆಂಡರ್ ಬರಬೇಕಾಗತ್ತೆ, ಟೆಂಡರ್ ಓಕೆ ಆಗತ್ತೆ ಅಂತಾನೆ ಅಂದ್ಕೊಂಡಿರ್ತಾರೆ, ಬಟ್ ಅದು ಕೂಡ ಕೈ ಕೊಡುತ್ತೆ. ಹರಿಪ್ರಸಾದ್ ಅನ್ನೋರಿಗೆ ಆಗಿರುತ್ತೆ, ಇದರಿಂದ ಕುಸ್ತು ಹೋಗ್ತಾರೆ ನವದೀಪ್. ಅದೇ ಟೈಮ್ಗೆ ಹರಿಪ್ರಸಾದ್ ಮನೆಗೆ ಬಂದಿದ್ದ. ನಾನು ನಿನ್ನ ಹತ್ರ ಎಷ್ಟು ಕೇಳ್ಕೊಂಡೆ, ಇದು ಒಂದು ಬಿಟ್ಬಿಡು, ನಾನು ತುಂಬ ಕಷ್ಟದಲ್ಲಿದ್ದೀನಿ, ನಾನು ತಗೋತೀನಿ ಅಂತ, ಆದರೂ ಕೂಡ ನೀನು ಕೇಳಲಿಲ್ಲ ಅಲ್ವಾ. ನಿನ್ನಂಥ ಕೆಟ್ಟವ್ರಿಗೆ ಪಾಠ ಕಲಿಸ್ಬೇಕು ಅಂತಾನೆ ಒಳ್ಳೆಯವ್ರಿದ್ದಾರೆ, ಒಳ್ಳೆಯವ್ರು ನಂಬಿದ್ರೆ ಒಳ್ಳೇದೇ ಆಗತ್ತೆ. ಖಂಡಿತವಾಗ್ಲೂ ನನಗೂ ಅದೇ ಆಗಿರೋದು. ಈಗ ನಾನು ಗೆದ್ದಿದ್ದು ಶಕ್ತಿಯಿಂದ ಅಲ್ಲ, ಯುಕ್ತಿಯಿಂದ. ₹1 ಟೆಂಡರನ್ನು ನಿನಗಿಂತ ಜಾಸ್ತಿ ಹಾಕಿ ಟೆಂಡರನ್ನು ಪಡ್ಕೊಂಡಿದ್ದೀನಿ. ಅಡ್ಡದಾರಿಲಿ ನಿನ್ನ ರೀತಿನೇ ಹೋಗಿನೇ ಕೆಲಸ ಮುಗಿಸಿದ್ದೀನಿ. ಇನ್ನು ಮುಂದೆ ನಿನ್ನ ಅಟ್ಟಹಾಸ ನಡೆಯುವುದಲ್ಲ, ಇನ್ನೇನೇ ಇದ್ರು ನಿನ್ನ ಪತನ ಶುರು ಆಗ್ತದೆ ಅಂತ ಹೇಳಿದ್ದ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ವಿವೇಕ್, ಅಪ್ಪ ನಾನು ಮತ್ತೆ ಚಾರು ಹೋಗ್ತೀವಿ ಸ್ಯಾರಿ ಪರ್ಚೇಸ್ ಮಾಡೋದಕ್ಕೆ ಅಂದಾಗ, ಏನು ಮಾತಾಡ್ತಿದ್ರ ವಿವೇಕ್, ಬೇಡ ಮಾವಂಗೆ ತುಂಬ ಬೆಚ್ಚರ ಆಗಿದೆ, ನಾಳೆ ಹೋಗೋಣ, ನಾನು ಬರ್ತೀವಿ ಅಂಕಲ್ ಅಂತ ಹೇಳಿ ಚಾರು ಮತ್ತು ಚಾರು ಇಬ್ರು ಕೂಡ ಹೊರಗಡೆ ಬಂದ್ಬಿಡ್ತಾರೆ. ಈ ಕಡೆ ನವದೀಪ್ ಹತ್ರ ವಿವೇಕ್ ಹೋಗಿದೆ, ಅಪ್ಪ ನೀವು ಯಾಕಪ್ಪ ನನ್ನ ಮತ್ತೆ ಚಾರುನ್ ಕಳಿಸ್ಲಿಲ್ಲ, ನನಗೆ ಚಾರು ಮತ್ತು ಕಿಟ್ಟಿ ನೋಡ್ತಿದ್ರೆ ಅವರಿಬ್ರು ಏನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಅಂತ ಅನ್ನಿಸ್ತು, ಅವ್ರಿಗೇನು ಮದುವೆಗೆ ಸೀರೆ ತಗೊಳ್ಳೋ ಉದ್ದೇಶ ಇರಲಿಲ್ಲ ಅಂತ ಅನ್ನಿಸ್ತು, ಅದನ್ನು ಚೆಕ್ ಮಾಡಬೇಕು ಅಂತಾನೆ ನಾನು ಹೋಗಬೇಕು ಅಂದಿದ್ದು, ಆದರೆ ನೀವು ನೋಡಿದ್ರೆ ಆ ರೀತಿ ಮಾಡಿಬಿಟ್ರಲ್ಲ ಅಂತಾಗ ನಿನಗೆ ಆಗ ಅನುಮಾನ ಬಂದು ಡೌಟ್ ಬಂದು 1 ವಾರಕ್ಕೆ ಮದುವೆ ಫಿಕ್ಸ್ ಮಾಡಿದೆ. ಇವಾಗ ನೋಡಿದ್ರೆ ಬೇಜವಾಬ್ದಾರಿತನದಿಂದ ವರ್ತಿಸ್ತಿದ್ಯಲ್ಲ, ನನ್ನ ಟೆಂಡರ್ ಹೋಗಿದೆ ಅನ್ನೋ ಚಿಂದ ನನಗಾದರೆ ನಿಂದು ಒಳ್ಳೆ ಇದೆಲ್ಲ ಅಂದಾಗ ನನಗೆ ಯಾಕೋ ಅವ್ರದ್ದೇ ಪಾತ್ರ ಇರ್ಬೋದು ಅಂತ ಅನ್ನಿಸ್ತದೆ ಅಂತ ವಿವೇಕ್ ಸರಿಯಾಗಿ ಗೆಸ್ ಮಾಡ್ತಿದ್ದಾರೆ. ಬಟ್ ನವದೀಪ್ ಇದನ್ನು ಯಾವುದನ್ನು ಕೂಡ ನಂಬ್ತಾ ಇಲ್ಲ. ತದನಂತರ ಇಲ್ಲಿ ಚಾರುಚಾರಿ ಮನೆಗೆ ಚಾರುಚಾರಿನ ಭೇಟಿ ಮಾಡೋದಕ್ಕೆ ಝಾನ್ಸಿ ಬಂದಿದ್ದಾರೆ. ಝಾನ್ಸಿಗೆ ಅನಿತಾ ರಾಘುನ ಕರ್ಕೊಂಡು ಮನೆಗೆ ಬಂದಿದ್ದು ಮದುವೆ ಮುಹೂರ್ತವನ್ನು ಗೊತ್ತು ಮಾಡಬೇಕು ಅಂತ, ಬಟ್ ನಾನು ಯಾವುದೇ ಕಾರಣಕ್ಕೂ ಮದುವೆ ಮುಹೂರ್ತವನ್ನು ಇಡುವುದಿಲ್ಲ ಮದುವೆ ಆಗಿರೋರಿಗೆ ಅಂತ ಹೇಳಿಬಿಟ್ಟೆ ಅಂತ ರಾಮಾಚಾರಿ ಹೇಳ್ತಾರೆ. ನಿಜವಾಗ್ಲೂ ಅಲ್ಲಿ ನನಗೆ ತುಂಬ ಬೇಜಾರಾಗಿದ್ದು, ರಾಘು ನಡವಳಿಕೆ ನಿಜವಾಗ್ಲೂ ಅಚ್ಚರಿ ತರಿಸ್ತು, ತುಂಬ ಮೌನವಾಗಿದ್ದ ಅಂತ ಹೇಳ್ತಿದ್ದಾರೆ. ಅಣ್ಣ ನಾನು ಇಲ್ಲಿಗೆ ಬಂದಿದ್ದೆ ನನ್ನ ಮನಸ್ಸಲ್ಲಿರೋ ಗೊಂದಲವನ್ನು ನಿವಾರಣೆ ಮಾಡಿಕೊಂಡು ನಿರಾಳ ಮಾಡ್ಕೋಬೇಕು ಅಂತ, ಆದರೆ ಮತ್ತೆ ನೀವು ನನ್ನ ಮನಸ್ಸಿಗೆ ಘಾಸಿ ಮಾಡ್ತಿದ್ರ, ಈ ವಿಷಯನ ಬಿಟ್ಬಿಡಿ ಅಂತಾನೆ ಝಾನ್ಸಿ ಹೇಳ್ತಿದ್ದಾಳೆ. ಅದರ ನಡುವೆ ರಾಯ್ ಕಾಲ್ ಮಾಡ್ತಾರೆ. ರಾಯ್ ಕಾಲ್ ಮಾಡಿದ್ದೆ, ಚಾರು ಮೇಡಮ್ ನಮಗೆ ಕಾಲ್ ಮಾಡಿದ್ರು ಥ್ಯಾಂಕ್ಸ್ ಹೇಳೋದಕ್ಕೆ ಅಂದಾಗ ಚಾರು ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ರಾಯ್ನ ವಾಯ್ಸ್ ರೆಕಾರ್ಡರ್ನ ಕಳಿಸ್ಕೊಡು ಅಂದಾಗ ರಾಯ್ ವಾಯ್ಸ್ ರೆಕಾರ್ಡರ್ನ ಕಳಿಸ್ಕೊಡ್ತಾರೆ. ವಾಯ್ಸ್ ರೆಕಾರ್ಡಿಂಗಲ್ಲಿ ನೀವೇ ಅಲ್ವಾ ಅವತ್ತು ಬಂದು ನನ್ನ ತಂದೆದು ಎಲ್ಲವನ್ನು ಆಸ್ತಿಯನ್ನು ತೊಗೊಂಡಿದ್ದು, ತುಂಬಾ ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿದ್ದು ರೆಕಾರ್ಡಲ್ಲಿ ಇರುತ್ತೆ. ಚಾರು ಇದನ್ನು ನಾನು ಮಾಡಿರೋದಲ್ಲ ಅಂತಂದಾಗೆ, ಹಾಗಿದ್ರೆ ಯಾರು ಮಾಡಿರೋದು ಅನ್ನೋ ಯಕ್ಷ ಪ್ರಶ್ನೆ ಉಂಟಾಗ್ತದೆ. ಹಾಗಿದ್ರೆ ಮಾಡಿದ್ಯಾರು? ಖಂಡಿತ ಅದು ಬೇರೆ ಯಾರು ಅಲ್ಲ, ನವದೀಪ್ ಕಡೆಯವರೇ ಇಲ್ಲಿ ಚಾರುಚಾರಿ ಮಾಡಿರುವುದು ಅನ್ನೋದನ್ನು ಕಂಡುಹಿಡಿಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಎಲ್ಲ ಒಂದು ಸಂಚನ ಹೂಡಿ ಪ್ಲ್ಯಾನನ್ನು ಮಾಡಿದ್ದು. ಕೊನೆಗೂ ಚಾರುಚಾರಿ ಇಬ್ಬರು ಕೂಡ ಸಿಕ್ಬಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ? ಈ ಕಡೆ ಕೋರ್ಟ್ಗೆ ಹೋಗಬೇಕಾಗಿದೆ ಝಾನ್ಸಿ ಮತ್ತು ರಾಘು. ಹಾಗಿದ್ರೆ ಕೋರ್ಟ್ನಲ್ಲಿ ಇಬ್ಬರ ನಡುವೆ ಡಿವೋರ್ಸ್ ಆಗತ್ತಾ? ಡಿವೋರ್ಸ್ ಕೊಡಬಾರ್ದು ಅಂತ ಅಲ್ಲಿಗೆ ಲಾಯರ್ ಆಗಿ ರಾಮಾಚಾರ್ಯನೇ ಎಂಟ್ರಿ ಕೊಟ್ಟು ವಾದವನ್ನೇನಾದರೂ ಮಾಡಿ ಝಾನ್ಸಿ ಮತ್ತು ರಾಘುವಿನ ಸಂಬಂಧವನ್ನು ಉಳಿಸಿ ಅವರಿಬ್ಬರ ಸಂಬಂಧವನ್ನು ಮತ್ತೆ ಬೆಸಿತಾರೆ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.